ದರ್ಶನ್ ಮತ್ತು ಆತನ ಸಹವರ್ತಿಗಳ ಬೇಲನ್ನ ರದ್ದು ಮಾಡುವ ಮುಖಾಂತರ ಸುಪ್ರೀಂ ಕೋರ್ಟ್ ಇವತ್ತು ಕೊಟ್ಟಿರುವಂತ ಆದೇಶ ಅತ್ಯಂತ ಮಹತ್ವದ್ದು ಮತ್ತು ಐತಿಹಾಸಿಕವಾದಂತ ಆದೇಶ. ಅದಕ್ಕೆ ಕಾರಣ ಇದೆ. ಯಾಕೆ ಅಂತಂದ್ರೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಇಟ್ಟಿರುವಂತ ನಂಬಿಕೆ ಮತ್ತಷ್ಟು ಹೆಚ್ಚಾಗೋದಕ್ಕೆ ಈ ತೀರ್ಪುಗಳು ಕಾರಣ ಆಗ್ತಾ ಇದೆ. 7 ಆರೋಪಿಗಳನ್ನು ಟ್ರ್ಯಾಕ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈ ಆರೋಪಿಗಳು ಎಲ್ಲೆಲ್ಲಿದ್ದಾರೆ ಅನ್ನೋದನ್ನು ಹುಡುಕ್ತಾ ಇದ್ದಾರೆ. ಆರೋಪಿಗಳು ಎಲ್ಲಿದ್ದಾರೆ, ಅವರ ವಿಳಾಸ ಯಾವುದು ಅಂತ ಟ್ರೇಸ್ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆ. ಲೊಕೇಶನ್ ಟ್ರೇಸ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ, ಇನ್ಕ್ಲೂಡಿಂಗ್ ದರ್ಶನ್. ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಅವರಾಗೆ ಸರೆಂಡರ್ ಆಗ್ತಾರಾ, ಆದೇಶ ಪ್ರತಿಗಾಗಿ ಕಾಯ್ತಾರಾ? ಅದರಿಂದ 7 ಆರೋಪಿಗಳ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ತಕ್ಷಣವೇ ಅರೆಸ್ಟ್ ಮಾಡಿ ಅಂತ ಹೇಳಿರೋದು ಸುಪ್ರೀಂ ಕೋರ್ಟ್. ಸರೆಂಡರ್ನ ವಿಚಾರ ಬಂದಿಲ್ಲ ಅಲ್ಲಿ, ತಕ್ಷಣವೇ ಅರೆಸ್ಟ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಪೊಲೀಸರು ಸದ್ಯ ಹುಡುಕ್ತಾ ಇದ್ದಾರೆ, ಟ್ರೇಸ್ ಮಾಡ್ತಾ ಇದ್ದಾರೆ, ಈ 7 ಜನ ಆರೋಪಿಗಳು ಎಲ್ಲಿದ್ದಾರೆ ಅನ್ನೋದನ್ನು ಹುಡುಕ್ತಾ ಇದ್ದಾರೆ. ಒಟ್ಟು ನಾನು ಈಗಾಗಲೇ ಹೇಳ್ತಾ ಇದ್ದೆ, ಒಟ್ಟು ಈ ತೀರ್ಪು, ಈ ಆದೇಶವನ್ನು ಗಮನಿಸಿದರೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಇಟ್ಟಿರುವಂತ ನಂಬಿಕೆ ಮತ್ತಷ್ಟು ಹೆಚ್ಚಾಗಿದೆ. ಕಾರಣ ಏನು ಅಂತಂದ್ರೆ, ಹೈಕೋರ್ಟ್ ಈ ಆರೋಪಿಗಳಿಗೆ ಬೇಲ್ ಮಂಜೂರು ಮಾಡಿದಂತ ಸಂದರ್ಭದಲ್ಲಿ ಒಂದು ರೀತಿ ಪ್ರಶ್ನೆಗಳು ಎದ್ದಿತ್ತು, ಅನುಮಾನಗಳು ವ್ಯಕ್ತವಾಗಿತ್ತು, ಆಘಾತ ವ್ಯಕ್ತವಾಗಿತ್ತು. ಕಾರಣ ಏನು ಅಂತಂದ್ರೆ, ತೀರ್ಪು ಯಾವ ರೀತಿ ಬಂದಿತ್ತು ಅಂತಂದ್ರೆ, ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂನ ಮೇಲೆ ಅವರಿಗೆ ಬೇಲ್ ಮಂಜೂರಾಗಿತ್ತು. ಬಟ್ ಸಾಕ್ಷ್ಯಗಳು ಏನಿತ್ತು ಆರೋಪಿಗಳ ಮೇಲೆ, ಅತ್ಯಂತ ಪ್ರಬಲವಾದ ಸಾಕ್ಷ್ಯಗಳಿತ್ತು. ಸಾಂದರ್ಭಿಕ ಸಾಕ್ಷ್ಯ ಇರಬಹುದು, ಫೊರೆನ್ಸಿಕ್ ಸಾಕ್ಷ್ಯ ಇರಬಹುದು, ಅತ್ಯಂತ ಪ್ರಬಲವಾಗಿತ್ತು. ಇದು ಕನ್ಸಿಡರ್ ಆಗಿರಲಿಲ್ಲ ಹೈಕೋರ್ಟ್ನಲ್ಲಿ. ಇದು ಯಾವುದೂ ಕನ್ಸಿಡರ್ ಆಗಿರಲಿಲ್ಲ. ಬದಲಾಗಿ ಟ್ರಯಲ್ ಹಂತದಲ್ಲಿ ಪ್ರಸ್ತಾಪ ಮಾಡಬೇಕಾದಂಥ ವಿಚಾರಗಳಿತ್ತಲ್ವಾ. ಅಂದರೆ ಸಾಕ್ಷ್ಯಗಳನ್ನು ದಾಖಲಿಸಿಕೊಂಡಿರೋದು ಲೇಟ್ ಆಗಿದೆ, ಸಾಕ್ಷ್ಯಗಳನ್ನು ದಾಖಲಿಸಿಕೊಳ್ಳೋ ಸಂದರ್ಭದಲ್ಲಿ ತಪ್ಪುಗಳಾಗಿದೆ, ಇನ್ವೆಸ್ಟಿಗೇಷನ್ನಲ್ಲಿ ಪ್ರೊಸೀಜರಲ್ ಲ್ಯಾಪ್ಸ್ಗಳಾಗಿದೆ, ದೋಷಗಳಾಗಿದೆ, ಇದು ಪ್ರಸ್ತಾಪ ಆಗಿತ್ತು. ಅದನ್ನು ಹೈಕೋರ್ಟ್ ಕನ್ಸಿಡರ್ ಮಾಡಿತ್ತು. ಇದು ಬಹಳಷ್ಟು ಆಘಾತಕಾರಿಯಾಗಿತ್ತು. ಯಾಕಂತಂದ್ರೆ IPC ಸೆಕ್ಷನ್ 302 ಅಂದ್ರೆ ಕೊಲೆ ಆರೋಪದ ಮೇಲೆ ಚಾರ್ಜ್ ಶೀಟ್ ಫ್ರೇಮ್ ಆಗಿರುವಂತ ವ್ಯಕ್ತಿಗೆ ಬೇಲ್ ಕೊಡೋ ಸಂದರ್ಭದಲ್ಲಿ ನೀವು ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ಬೇಲ್ ಕೊಟ್ಟಿದ್ದೀರಿ ಅಂತಾದಾಗ ಪ್ರಶ್ನೆಗಳು ಎದ್ದಿತ್ತು. ಅದು ಎಲ್ಲವನ್ನ ಅಡ್ರೆಸ್ ಮಾಡಿದೆ ಇವತ್ತು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನ ಆದೇಶ ಬಹಳ ಕ್ಲಿಯರ್ ಇದೆ. ಸ್ಪಷ್ಟವಾದಂಥ ಆದೇಶವನ್ನ ಇವತ್ತು 2 ನ್ಯಾಯಮೂರ್ತಿಗಳ ಪೀಠ ಕೊಟ್ಟಿರೋದು. ಏನು ಹೇಳುತ್ತೆ ಆದೇಶ? ಆದೇಶದಲ್ಲಿ ಸ್ಪಷ್ಟ ಮಾತುಗಳಿದ್ದಾವೆ. ಹೈಕೋರ್ಟ್ ಕೊಟ್ಟಿರುವಂತ ತೀರ್ಪಿನ ಬಗ್ಗೆ ಅಥವಾ ಬೇಲ್ ಮಂಜೂರು ಮಾಡಿರೋ ವಿಧಾನದ ಬಗ್ಗೆ ಅಸಮಾಧಾನ ಇದೆ. ಸುಪ್ರೀಂ ಕೋರ್ಟಿನ ಆದೇಶದಲ್ಲಿ ಅಸಮಾಧಾನ ಇದೆ. ಹೈಕೋರ್ಟ್ ಬೇಲ್ ಕೊಟ್ಟಿರುವಂತ ರೀತಿಯ ಬಗ್ಗೆ ನಾನು ಆಗ್ಲೇ ಹೇಳಿದೆ ಯಾವ ಕಾರಣಕ್ಕಾಗಿ ಅಸಮಾಧಾನ. ಒಂದು, ಪ್ರಬಲವಾದಂಥ ಫೊರೆನ್ಸಿಕ್ ಸಾಕ್ಷ್ಯಗಳಿದ್ದಾವೆ, ಸಾಂದರ್ಭಿಕ ಸಾಕ್ಷ್ಯಗಳಿದ್ದಾವೆ, ಇದು ಕನ್ಸಿಡರ್ ಆಗಿಲ್ಲ. ವಿವೇಚನೆಯನ್ನು ಬಳಸೋ ಸಂದರ್ಭದಲ್ಲಿ ಟ್ರಯಲ್ ಕೋರ್ಟ್ ಅಲ್ಲಿ ಪ್ರಸ್ತಾಪ ಆಗಬೇಕಾದಂಥ ವಿಚಾರಗಳು ಅಂದ್ರೆ, ನಾನೊಬ್ಬ ಆರೋಪಿ, ನಾನು ಬೇಲ್ ಬಯಸಿ ಅರ್ಜಿಯನ್ನು ಸಲ್ಲಿಸ್ತೀನಿ ಕೋರ್ಟಿಗೆ, ಆಗ ವಾದ ಆಗಬೇಕಾಗಿರೋದು ಯಾವುದರ ಮೇಲೆ? ನನ್ನ ಬೇಲ್ ಅರ್ಜಿಯ ಮೇಲೆ ವಾದ ಆಗಬೇಕು. ಈತ ಬೇಲ್ ಪಡೆಯೋದಕ್ಕೆ ಯೋಗ್ಯನೋ ಇಲ್ವೋ ಅನ್ನೋದು ಡಿಸೈಡ್ ಆಗಬೇಕು. ಇದರ ಮೇಲೆ ವಾದ ಪ್ರತಿವಾದ ಆಗಬೇಕಿತ್ತು. ಬಟ್ ಆಗಿದ್ದು ಕ್ರಾಸ್ ಎಕ್ಸಾಮಿನೇಷನ್ ಟೈಮಲ್ಲಿ, ಅಂದ್ರೆ ಪಾಟಿ ಸವಾಲಿನ ಸಂದರ್ಭದಲ್ಲಿ ಏನೋ ವಾದ ಪ್ರತಿವಾದ ಆಗುತ್ತೆ, ಅದಾಗಿತ್ತು ಕೋರ್ಟಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.